ಒಂದು ಹೀರೆಕಾಯಿ ಹಾಗೆ ರವೆ ಇದ್ದರೆ ಸಾಕು ಈ ಹೆಲ್ದಿ ಆಗಿರೋ ಅಂಥ ತಿಂಡಿ ಮಾಡೋದಕ್ಕೆ. ಉಪ್ಪಿಟ್ಟು ರವೆ ಇದ್ದರೆ ಉಪ್ಪಿಟ್ಟೇ ಮಾಡಬೇಕಂತೇನಿಲ್ಲ ಅಲ್ವಾ. ಈ ರೀತಿ ಹೆಲ್ದಿ ಆಗಿರೋ ಅಂಥ ರೊಟ್ಟಿನ ಒಂದು ಸರಿ ಟ್ರೈ ಮಾಡಿ. ತರಕಾರಿ ತಿನ್ನಲ್ಲ ಅನ್ನೋಂಥ ಮಕ್ಕಳು ಸಹ ಹ್ಯಾಪಿಯಾಗಿ ತಿಂತಾರೆ. ಮೊದಲಿಗೆ ಒಂದು ಎಳೆ ಹೀರೆಕಾಯಿನ ತಗೊಂಡು ಮೇಲೆ ಇರೋವಂಥ ಸಿಪ್ಪೆನ ಲೈಟಾಗಿ ಬಿಡಿಸ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿ ತುರಿದಿಟ್ಕೋಬೇಕು. ಹೀರೆಕಾಯಿ ಎಳೆದಾಗಿದ್ದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ವಿಷಯ ಏನಂದರೆ ತರಕಾರಿ ಹಾಕಿರೋ ಸಹ ಗೊತ್ತಾಗಲ್ಲ. ಈಗ ಚೆನ್ನಾಗಿ ತುರಿದಿಟ್ಕೊಂಡಿರೋ ಹೀರೆಕಾಯಿನ ಸೈಡ್ಗೆ ಇಟ್ಕೊಂಡು 1/4 ಕಪ್ಪಷ್ಟು ಹುರಿದಿರೋ ಅಂಥ ಕಡಲೆ ಬೀಜನ ಕೋರ್ಸಾಗಿ ಗ್ರೈಂಡ್ ಮಾಡ್ಕೋಬೇಕು. ತುಂಬ ನುಣ್ಣಗೆ ಮಾಡ್ಕೊಂಬಿಡ್ತೀರ. ಈ ರೀತಿ ಸ್ವಲ್ಪ ತರಿಯಾಗಿದ್ದರೆ ರೊಟ್ಟಿಯಲ್ಲಿ ಅಲ್ಲಲ್ಲಿ ಬಾಯಿಗೆ ಸಿಗ್ತಾಯಿದ್ರೆ ರುಚಿ ಸಹ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ತುರಿದಿಟ್ಟಿರೋ ಅಂಥ ಹೀರೆಕಾಯಿ, ಸಣ್ಣದಾಗಿ ಹೆಚ್ಚಿರೋ ಅಂಥ ಒಂದು ಈರುಳ್ಳಿನ ಸಹ ಹಾಕ್ಕೊತಾ ಇದ್ದೀನಿ. ಹಾಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಸಹ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಕರಿಬೇವು ಇಷ್ಟ ಆಗುತ್ತೆ ಅಂದರೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು. ಹಾಗೆಯೇ ಗ್ರೈಂಡ್ ಮಾಡಿಟ್ಟಿದ್ವಲ್ಲ ಅದು ಕಡಲೆ ಬೀಜದ ಪುಡಿ, ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಸಹ ಹಾಕ್ಕೋಬೇಕು. ನಂತರ ನಾನಿಲ್ಲಿ 1.5 ಕಪ್ಪಷ್ಟು ಉಪ್ಪಿಟ್ಟು ರವೆನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಉಪ್ಪಿಟ್ಟು ರವೆನೇ ಹಾಕಬೇಕಂತೇನಿಲ್ಲ. ನಿಮ್ಮ ಹತ್ರ ಚಿರೋಟಿ ರವೆ ಇದ್ದರೆ ಅದನ್ನು ಸಹ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಈ ರವೆ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿಗಿಂತ ರುಚಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮೊದಲೇ ನೀರು ಹಾಕಬಾರ್ದು. ನಾವು ಹಾಕಿರೋ ತರಕಾರಿಯಲ್ಲೇ ನೀರಿನ ಅಂಶ ಇರೋದ್ರಿಂದ ಮೊದಲಿಗೆ ರವೆನ ತರಕಾರಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಟೈಮಲ್ಲಿ ನೋಡಿಕೊಂಡು ಅವಶ್ಯಕತೆ ಇದ್ದರೆ ಮಾತ್ರ ನೀರು ಹಾಕ್ಕೋಬೇಕು. ನನಗೆ ಇಲ್ಲಿ ಕನ್ಸಿಸ್ಟೆನ್ಸಿ ಈಗ ಕರೆಕ್ಟಾಗಿದೆ. ರವೆ ನೆಂದಷ್ಟು ಮತ್ತೆ ಗಟ್ಟಿ ಆಗುತ್ತಲ್ವ, ಸೊ ಅದಕ್ಕೋಸ್ಕರ 1/4 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಪ್ಲೇಟ್ ಮುಚ್ಚಿ ಇದನ್ನು ಒಂದು 1/4 ಗಂಟೆ ನೆನೆಯೋದಕ್ಕೆ ಇಡ್ತಾಯಿದ್ದೀನಿ. ರವೆ ನೆಂದಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ. ಈಗ ಒಂದು 1/4 ಗಂಟೆ ಆದಮೇಲೆ ರವೆನ ಒಂದು ಸ್ವಲ್ಪ ಈ ರೀತಿ ನಾದ್ಕೊತ ಕಲಿಸ್ಕೊಂಡ್ರೆ ರೊಟ್ಟಿ ತಟ್ಟೋವಾಗ ಎಲ್ಲೂ ಮುರಿದಿರ ಎಷ್ಟು ತೆಳುವಾಗಿ ತಟ್ಟಿದ್ರೂ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಆದಮೇಲೆ ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ತೀವಿ. ಹಿಟ್ಟಿನದ ಈ ರೀತಿ ಇರಬೇಕು, ಆವಾಗ ರೊಟ್ಟಿ ಸಾಫ್ಟಾಗೂ ಸಹ ಬರುತ್ತೆ. ಈಗ ಒಂದು ಬಟರ್ ಪೇಪರು ಅಥವಾ ತೆಳುವಾಗಿರೋ ಅಂಥ ಬಟ್ಟೆ ಮೇಲೆ ಬೇಕಾಗಿರೋಷ್ಟು ಹಿಟ್ಟನ್ನು ಸಹ ಇಟ್ಟು ಮೇಲೆ ಒಂದು ಸ್ವಲ್ಪ ನೀರನ್ನು ಸವರ್ಕೊಂಡು ಚೆನ್ನಾಗಿ ತಟ್ಕೋಬೇಕು. ಈ ರೀತಿ ನೀರು ಸವರ್ಕೊಂಡು ತಟ್ಟೋದ್ರಿಂದ ಕೈಗೆ ಅಂಟೋದಿಲ್ಲ. ನೋಡಿ, ಎಷ್ಟು ತೆಳುವಾಗಿ ಬೇಕಾದರೂ ತಟ್ಕೋಬೋದು. ಈಗ ಚೆನ್ನಾಗಿ ಕಾದಿರೋ ಹೆಂಚು ಮೇಲೆ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ರೊಟ್ಟಿನ ಹಾಕಿ ಒಂದು 10 ಸೆಕೆಂಡ್ ಹಾಗೇ ಬಿಟ್ಬಿಟ್ಟು ನಂತರ ಬಟರ್ ಪೇಪರ್ನ ತೆಗೆದ್ರೆ ನೀಟಾಗಿ ಬಂದುಬಿಡತ್ತೆ. ಈಗ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ರೊಟ್ಟಿನ ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲಿಟ್ಟು ಬೇಯಿಸಿಬಿಟ್ರೆ ರೊಟ್ಟಿ ಗಟ್ಟಿ ಆಗಿಬಿಡತ್ತೆ. ಹೈ ಫ್ಲೇಮಲ್ಲಿಟ್ಟರೆ ಒಳಗಡೆವರೆಗೂ ಬೆಂದಿರಲ್ಲ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಯಾವಾಗಲೂ ಒಂದೇ ಥರ ಬ್ರೇಕ್ಫಾಸ್ಟ್ ಅಲ್ಲದೆ ಈ ರೀತಿ ಮಾಡಿಕೊಟ್ರೆ ಮಕ್ಳಿಗೂ ಸಹ ಇಷ್ಟ ಆಗುತ್ತೆ, ಹಾಗೆ ಹೆಲ್ತಿಯಾಗೂ ಸಹ ಇರುತ್ತೆ. ಗೊತ್ತಾಗ್ತಾ ಇರ್ಬೋದು ರೊಟ್ಟಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಕಡಲೆಬೀಜ ಹಾಕಿರೋದ್ರಿಂದ ರುಚಿ ಸಹ ತುಂಬ ಚೆನ್ನಾಗಿರುತ್ತೆ. ಖಂಡಿತ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಮಿಸ್ ಮಾಡದೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.